ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಮೂವಿಯಲ್ಲಿ ನಮ್ಮ ಹೀರೋ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟು ಸ್ವಲ್ಪ ಪೀಸ್ಫುಲ್ ಆಗಿರೋ ಪ್ಲೇಸಿಗೆ ಹೋಗ್ಬೇಕು ಅಂತ ಒಬ್ಬನೇ ಬೋಟ್ ಹಾಕ್ಕೊಂಡು ಸಮುದ್ರಕ್ಕೆ ಹೋಗ್ತಾನೆ. ಪೀಸ್ಫುಲ್ ಆಗಿರೋ ಪ್ಲೇಸ್ ನೋಡಬೇಕು ಅಂತ ಹೋಗಿರೋನು ನೋಡ್ಕೊಂಡು ಮುಚ್ಕೊಂಡು ಹಿಂದಕ್ಕೆ ಬರ್ಬೇಕು ತಾನೆ. ಯಾವುದೋ ಲಕ್ಸುರಿಯಸ್ ಆಗಿರೋ ಬೋಟ್ ಕಾಣಿಸೈತೆ ಅಂತ ಹೇಳ್ಬಿಟ್ಟು ಅದರೊಳಗಡೆ ಹೋಗಿ ಚೆಕ್ ಮಾಡ್ತಾನೆ. ಆ ಬೋಟಲ್ಲಿ ಇವನಿಗೆ ನಡೆದಿದ್ದು ಅಂದಂಗೆ ಮೂವಿ ಹೆಸರು ದ ಬೋಟ್ ಅಂತ. 2018ರಲ್ಲಿ ರಿಲೀಸ್ ಆಗಿರೋ RR ಮಿಸ್ಟ್ರಿ ಮೂವಿ. ನಮ್ಮ ಹೀರೋ ಒಬ್ಬ ನಾವಿಕ. ಕೆಲಸ ಮಾಡಿ ಸಾಕಾಗೋಗ್ಬಿಟ್ಟು ಪ್ರಶಾಂತವಾಗಿರೋ ಪ್ಲೇಸಿಗೆ ಹೋಗಬೇಕು ಅಂತ ಅನ್ಕೊಂಡು ಒಂದು ಐಲ್ಯಾಂಡ್ಗೆ ಬಂದು ಐಲ್ಯಾಂಡಲ್ಲಿ ಒಂದು ಚಿಕ್ಕ ಬೋಟ್ನ ಹಾಕ್ಕೊಂಡು ಸಮುದ್ರಕ್ಕೆ ಫಿಶ್ ಹಿಡಿಬೇಕು ಅಂತ ಹೋಗ್ತಾನೆ. ಪ್ರಶಾಂತವಾಗಿ ಒಬ್ಬನೇ ಸಮುದ್ರನ ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಫಿಶ್ಗಳು ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅವನು ಸಿಟಿನ ಬಿಟ್ಟು ಸಮುದ್ರದಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅವನ ಸುತ್ತಮುತ್ತ ಫಾಗ್ ಅನ್ನೋದು ತುಂಬ್ಕೊಂಡ್ಬಿಡುತ್ತೆ. ಲಿಟ್ರಲಿ ಹೇಳಬೇಕು, ಯಾಕಂದ್ರೆ ಅವನ ಮುಂದೆ ಏನ್ ಬರುತ್ತೆ ಹೋಗುತ್ತೆ ಅನ್ನೋದು ಕೂಡ ಅವನಿಗೆ ಕಾಣಿಸೋದಿಲ್ಲ. ಅಷ್ಟೊಂದು ಫಾಗ್ ತುಂಬ್ಕೊಂಡ್ಬಿಡುತ್ತೆ. ನಮ್ಮ ಹೀರೋ ಆ ಫಾಗ್ನ ನೋಡ್ಕೊಂಡು ತುಂಬ ಖುಷಿಯಿಂದ ಮುಂದಕ್ಕೆ ಹೋಗ್ತಾ ಇರುವಾಗ ಅದೇ ಟೈಮಲ್ಲಿ ಸಡನ್ನಾಗಿ ಇವನ ಬೋಟ್ಗೆ ಯಾವುದೋ ಒಂದು ಹಿಂದ್ಗಡೆಯಿಂದ ಗುದ್ದಿದಂಗೆ ಆಗತ್ತೆ. ಈ ಫಾಗಲ್ಲಿ ಮುಂದೆ ಇರೋದು ಹಿಂದೆ ಇರೋದು ಏನೂ ಕಾಣಿಸ್ತಿಲ್ಲ. ಯಾವುದಪ್ಪ ನಾನು ಬೋಟ್ನ ಗುದ್ದಿದ್ದು ಅಂತ ಅವನು ಹಿಂದಕ್ಕೆ ತಿರುಗಿ ನೋಡಿದಾಗ ಲಕ್ಸುರಿಯಸ್ ಆಗಿರೋ ಒಂದು ಬೋಟ್ ಇವನ ಮುಂದಕ್ಕೆ ಬರುತ್ತೆ. ನಮ್ಮ ಹೀರೋ ಆ ಬೋಟಲ್ಲಿ ಯಾರಿದ್ರೆ ಅಂತ ತಿಳ್ಕೊಳ್ಳೋದಿಕ್ಕೆ ತುಂಬ ಕುತೂಹಲದಿಂದ ಯಾರಾದರೂ ಈ ಬೋಟಲ್ಲಿದ್ದೀರಾ ಅಂತ ಕೂಗಾಡ್ತಾ ಇರ್ತಾನೆ. ಬಟ್ ಯಾರೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಈ ಸಮುದ್ರದಲ್ಲಿ ಇಂಥ ಲಕ್ಸುರಿಯಸ್ ಆಗಿರೋ ಒಂದು ಬೋಟಲ್ಲಿ ಯಾರೂ ಇಲ್ಲ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಈ ಬೋಟ್ ಒಳಗಡೆ ಯಾರಿದ್ರೆ ಅಂತ ಚೆಕ್ ಮಾಡಲೇಬೇಕು ಅಂತ ಅನ್ಕೊಂಡು ಇವನು ಹಾಕ್ಕೊಂಡು ಬಂದಿರೋ ಒಂದು ಚಿಕ್ಕ ಬೋಟ್ನ ದಾರನ ಉಪಯೋಗ ಮಾಡಿ ಆ ದೊಡ್ಡ ಬೋಟ್ಗೆ ಕಟ್ ಹಾಕ್ಬಿಟ್ಟು ಒಳಗಡೆಗೆ ಬರ್ತಾನೆ. ಸ್ಟಾರ್ಟಿಂಗಲ್ಲಿ ಇವನಿಗೆ ಒಂದು ಪುಸ್ತಕ ಕಾಣಿಸುತ್ತೆ. ಆ ಪುಸ್ತಕನ ನೋಡಿ ಯಾರೋ ಈ ಪುಸ್ತಕನ ಇವಾಗೇ ಓದಿ ಒಳಗಡೆಗೆ ಹೋಗಿದ್ದಾರೆ ಅಂತ ಅನ್ಕೊಂಡು ನಿಧಾನವಾಗಿ ಬೋಟ್ ಒಳಗಡೆಗೆ ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನ ಕಣ್ಣಿಗೆ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸೋದಿಲ್ಲ. ತುಂಬಾ ಸತಿ ಕರೀತಾನೆ, ಯಾರಾದ್ರೂ ಈ ಬೋಟಲ್ಲಿದ್ದೀರಾ, ರೆಸ್ಪಾನ್ಸ್ ಮಾಡಿ ಅಂತ. ಯಾರೂ ಕೂಡ ಇವನಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಆ ಬೋಟಲ್ಲಿ ಇವನಿಗೆ ಒಂದು ರೇಡಿಯೋ ಕಾಣಿಸತ್ತೆ. ಆ ರೇಡಿಯೋ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿ ನಡಿ ಸಮುದ್ರದಲ್ಲಿ ಒಂದು ಲಕ್ಸುರಿಯಸ್ ಆಗಿರೋ ಒಂದು ಬೋಟ್ ಐತೆ, ಆ ಬೋಟ್ ಯಾರ್ದು, ಈ ಬೋಟಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಮಾತಾಡ್ತಾನೆ. ಆ ರೇಡಿಯೋದಲ್ಲೂ ಕೂಡ ಇವನಿಗೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಆ ಬೋಟಲ್ಲಿ ಒಂದು ಬಾತ್ರೂಮ್ ಇರುತ್ತೆ. ಆ ಬಾತ್ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾನೆ, ಯಾರಾದ್ರೂ ಇದ್ದಾರೇನೋ ಅಂತ. ಯಾರೂ ಕೂಡ ಇವನಿಗೆ ಕಾಣಿಸೋದಿಲ್ಲ. ನಮಗ್ಯಾಕೆ ಬಿಡಪ್ಪ, ಈ ಬೋಟಿಂದ ನಾವು ಹೊರಟೋದ್ರೆ ಸಾಕು ಅಂತ ಆ ಬೋಟಿಂದ ಆಚೆಗಡೆಗೆ ಬಂದು ನೋಡಿದಾಗ ಇವನು ಇಲ್ಲಿಗೆ ಬರೋದಕ್ಕೆ ಒಂದು ಚಿಕ್ಕ ಬೋಟ್ ಹಾಕ್ಕೊಂಡು ಬಂದಿರ್ತಾನಲ್ವಾ, ಆ ಬೋಟ್ ಇವನಿಗೆ ಇವಾಗ ಕಾಣಿಸ್ತಿರೋದಿಲ್ಲ. ಹಗ್ಗನ ಉಪಯೋಗ ಮಾಡಿಕೊಂಡು ಅಷ್ಟೊಂದು ಗಟ್ಟಿಯಾಗಿ ಕಟ್ಟಿದ್ನಲ್ಲ, ಇದು ಎಲ್ಲಿಗೆ ಹೋಯ್ತು ಅಂತ ಪಕ್ಕದಲ್ಲೇ ಬಿದ್ದಿರೋ ಒಂದು ಬೈನಾಕ್ಯುಲರ್ನ ಎತ್ಕೊಂಡು ಬಂದು ಚೆಕ್ ಮಾಡ್ತಾನೆ. ಅವನ ಸುತ್ತಮುತ್ತ ಫಾಗ್ ತುಂಬಿಕೊಂಡಿರೋದ್ರಿಂದ ಅವನ ಆ ಬೈನಾಕ್ಯುಲರಿಂದ ನೋಡಿದ್ರೂ ಕೂಡ ಅವನಿಗೆ ಏನೂ ಕಾಣಿಸೋದಿಲ್ಲ. ಅವನ ಚಿಕ್ಕ ಬೋಟ್ ಅಲ್ಲಿಂದ ಕಳೆದು ಹೋಗ್ಬಿಟ್ಟಿದ್ರೂ ಕೂಡ ನಮ್ಮ ಹೀರೋಗೆ ಅಷ್ಟೊಂದು ಭಯ ಆಗೋದಿಲ್ಲ. ಯಾಕಂದ್ರೆ ಕಾಸ್ಟ್ಲಿಯಸ್ಟ್ ಆಗಿರೋ ಒಂದು ಬೋಟಲ್ಲಿ ಇವನಿದ್ದಾನೆ. ಈ ಬೋಟ್ನ ಹಾಕ್ಕೊಂಡು ಹೊರಟು ಹೋಗ್ಬಿಡ್ಬೋದು ಅನ್ನೋ ಒಂದು ಧೈರ್ಯ. ನಾನು ಇವಾಗ ಎಲ್ಲಿದ್ದೀನಿ ಅಂತ ತಿಳ್ಕೋಬೇಕು ಅಂತ ಆ ಬೋಟಲ್ಲಿರೋ ಒಂದು ನ್ಯಾವಿಗೇಷನ್ನ ಚೆಕ್ ಮಾಡ್ತಾನೆ. ಬಟ್ ಅದು ಹೊಡೆದು ಹೋಗ್ಬಿಟ್ಟಿರುತ್ತೆ. ಆ ಬೋಟ್ನೆಲ್ಲ ಹುಡುಕಿ ಒಂದು ಮ್ಯಾಪ್ನ ರೆಡಿ ಮಾಡ್ಕೊತಾನೆ. ಆ ಮ್ಯಾಪಲ್ಲಿ ನಾನು ಎಲ್ಲಿದ್ದೀನಿ ಅಂತ ಚೆಕ್ ಮಾಡ್ತಿರುವಾಗ ಅವನ ಸುತ್ತಮುತ್ತ ತುಂಬಿಕೊಂಡಿರೋ ಒಂದು ವೈಟ್ ಫಾಗ್ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ನಮ್ಮ ಹೀರೋ ಮತ್ತೆ ಬೈನಾಕ್ಯುಲರ್ನ ಎತ್ಕೊಂಡು ನನಗೆ ಹತ್ತಿರಕ್ಕೆ ಯಾವುದಾದ್ರೂ ಐಲ್ಯಾಂಡ್ ಐತೇನೋ ಅನ್ನ ಚೆಕ್ ಮಾಡ್ತಾನೆ. ಆದರೆ ಇವನ ಸುತ್ತಮುತ್ತ ನೀರು ಬಿಟ್ರೆ ಇವನಿಗೆ ಐಲ್ಯಾಂಡ್ ಅನ್ನೋದೇ ಕಾಣಿಸೋದಿಲ್ಲ. ಇವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗತ್ತೆ. ಈ ಬೋಟ್ಗೆ ಮೊದಲೇನಾದ್ರೂ ಆಕ್ಸಿಡೆಂಟ್ ಆಗಿತ್ತೇನೋ, ಅದಕ್ಕೆ ಮಾಲೀಕ ಈ ಬೋಟ್ನ ಇಲ್ಲೇ ಬಿಟ್ಟು ಹೊರಟೋಡ್ಬಿಟ್ಟಿದ್ದಾನೇನೋ ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇದೇ ಒಂದು ಟೈಮಲ್ಲಿ ಬೋಟ್ ಒಳಗಡೆಯಿಂದ ಶಬ್ದ ಅನ್ನೋದು ಆಗುತ್ತೆ. ಬೋಟ್ ಒಳಗಡೆಯಿಂದ ಶಬ್ದ ಆಗೈತೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿ ಹೇಗಿದ್ದಾನೆ, ಯಾರು ಅಂತ ನೋಡ್ಲೇಬೇಕು ಅಂತ ತುಂಬ ಕುತೂಹಲದಿಂದ ಒಳಗಡೆಗೆ ಬರ್ತಾನೆ ಫಾಸ್ಟಾಗಿ. ಮತ್ತೆ ಆ ಬೋಟಲ್ಲಿ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಯಾರನ್ನೂ ಕೂಡ ಇವನಿಗೆ ಕಾಣಿಸೋದಿಲ್ಲ. ಇದೇ ಟೈಮಲ್ಲಿ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಗಾಳಿ ಹೇಗೋ ಫಾಸ್ಟಾಗಿ ಬರ್ತಾ ಇದೆ, ನೌಕಾಯಾನವನ್ನ ಓಪನ್ ಮಾಡಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ಬೋದು ಅಂತ. ಅದೇ ರೀತಿ ನೌಕಾಯಾನವನ್ನ ಓಪನ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ, ಯಾವುದಾದ್ರೂ ಸಿಟಿ ಬರುತ್ತೇನೋ ಅಂತ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಆ ಬೋಟ್ ಅಲ್ಲಲ್ಲೇ ತಿರುಗಾಡ್ತಾ ಇದೆ ಅಂತ. ಇದರಿಂದ ಈ ಬೋಟ್ ಇಂಜಿನ್ನ ಸ್ಟಾರ್ಟ್ ಮಾಡಿ ನಾನು ಇಲ್ಲಿಂದ ಬೇಗ ಹೋಗಬೇಕು ಅಂತ ಇಂಜಿನ್ ಹತ್ರಕ್ಕೆ ಹೋಗಿ ನೋಡ್ತಾನೆ. ಆದರೆ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಇಂಜಿನ್ನ ರೆಡಿ ಮಾಡಬೇಕು ಅಂತ ನೆಟ್ ಬೋಲ್ಟ್ ಎಲ್ಲ ಓಪನ್ ಮಾಡಿ ರೆಡಿ ಮಾಡ್ತಾನೆ. ಇಂಜಿನ್ ರೆಡಿ ಆಗುತ್ತೆ. ಸ್ಟಾರ್ಟ್ ಮಾಡಿ ಪ್ರಶಾಂತವಾಗಿ ಬಂದು ಬೋಟ್ ಮೇಲೆ ಕೂತ್ಕೊಂತಾನೆ.
ನಾನು ಇನ್ನ ದಡಕ್ಕೆ ಹೊರಟೋಗ್ಬೋದು ಅಂತ. ಸುಮಾರು ಹೊತ್ತು ಪ್ರಯಾಣ ಮಾಡ್ತಾನೆ. ಎಷ್ಟು ದೂರ ಹೋದರೂ ಕೂಡ ಇವನಿಗೆ ಐಲ್ಯಾಂಡ್ ಅನ್ನೋದೇ ಕಾಣಿಸೋದಿಲ್ಲ. ನಮ್ಮ ಹೀರೋಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬೋಟ್ ಒಳಗಡೆ ವಾಕಿ ಟಾಕಿ ಹತ್ರ ಬಂದು ಫ್ರೀಕ್ವೆನ್ಸಿನ ಚೇಂಜ್ ಮಾಡಿ, ನಾನಿಂತ ಒಂದು ಬೋಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಯಾರಾದರೂ ನನಗೆ ಹೆಲ್ಪ್ ಮಾಡಿ ಅಂತ ವಾಕಿ ಟಾಕಿ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಇವನಿಗೆ ರೆಸ್ಪಾನ್ಸ್ ಅನ್ನೋದೇ ಬರೋದಿಲ್ಲ. ಈ ಸಮುದ್ರದಿಂದ ನಾನು ಹೇಗಪ್ಪ ಐಲ್ಯಾಂಡ್ಗೆ ಹೋಗಬೇಕು ಅಂತ ಆಲೋಚನೆ ಮಾಡಿಕೊಂಡು ಬೋಟ್ ಮೇಲೆ ಬರ್ತಾನೆ. ಇವ್ರೇನ್ ಮಾಡೋದಕ್ಕೆ ಅರ್ಜೆಂಟ್ ಆಗಿರೋದಕ್ಕೆ ಬೋಟ್ ತುತಿ ಹತ್ರ ಬಂದು ಸಮುದ್ರದಲ್ಲಿ ಯೂರಿನ್ ಮಾಡಬೇಕು ಅಂತ ಅನ್ಕೊಂತಾನೆ. ಆದ್ರೆ ಅದೇ ಟೈಮ್ಗೆ ಬೋಟ್ ಶೇಕ್ ಆಗುತ್ತೆ. ಇದರಿಂದ ಅವನು ಸಮುದ್ರದಲ್ಲಿ ಬಿದ್ದು ಹೋಗ್ಬೇಕಾಗಿತ್ತು. ಆದ್ರೆ ಅವನ ಅದೃಷ್ಟ ಚೆನ್ನಾಗಿದ್ದು ಆ ಬೋಟ್ ರಾಡ್ನ ಹಿಡ್ಕೊಂಡು ತುಂಬಾ ಕಷ್ಟಪಟ್ಟು ಬೋಟ್ ಒಳಗಡೆಗೆ ಬಂತು. ಇನ್ಮೇಲೆ ನಾನು ಸಮುದ್ರದಲ್ಲಿ ಯೂರಿನ್ ಮಾಡೋದಕ್ಕೆ ಹೋಗಲ್ಲ ಅಂತ ಡಿಸೈಡ್ ಆಗ್ತಾನೆ. ಆ ಬೋಟಲ್ಲಿ ಒಂದು ಬಾತ್ರೂಮ್ ಇರುತ್ತಲ್ವಾ, ಆ ಬಾತ್ರೂಮ್ ಒಳಗಡೆಗೆ ಬಂದು ಯೂರಿನ್ ಮುಗಿಸ್ಕೊಂತಾನೆ. ಆದ್ರೆ ಬರೋವಾಗ ಆ ಬಾತ್ರೂಮ್ ಡೋರ್ ಅನ್ನೋದು ಓಪನ್ನೇ ಆಗೋದಿಲ್ಲ. ಯಾವ ಕಾಲಕ್ಕೆಟ್ಟು ಈ ಬೋಟ್ ಒಳಗಡೆಗೆ ಬಂದನೋ ಗೊತ್ತಿಲ್ಲ. ನಾನು ಹಾಕ್ಕೊಂಡು ಬಂದಿರೋ ಒಂದು ಚಿಕ್ಕ ಬೋಟು ಕಳೆದು ಹೋಗ್ಬಿಟ್ಟೈತೆ. ಅದು ಎಲ್ಲಿಗೋ ಹೋಯ್ತೋ ಗೊತ್ತಿಲ್ಲ. ಇವಾಗ ನೋಡಿದ್ರೆ ಈ ಬಾತ್ರೂಮ್ ಡೋರು ಆಚೆಗಡೆಯಿಂದ ಕ್ಲೋಸ್ ಆಗೋಗ್ಬಿಟ್ಟೈತೆ ಅಂತ. ಅವನ್ ಜೋಬಲ್ಲಿರೋ ಕಾಯಿನ್ಸ್ನ ಎತ್ಕೊಂಡು ಆ ಡೋರ್ ಲಾಕ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದು ಓಪನ್ನೇ ಆಗೋದಿಲ್ಲ. ಆ ಬಾತ್ರೂಮಲ್ಲಿ ಮೆಡಿಕೇಟ್ ಬಾಕ್ಸ್ ಅನ್ನೋದಿರುತ್ತೆ. ಆ ಬಾಕ್ಸ್ನ ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸಲ್ಲಿ ಒಂದು ಸಿಸರ್ ಇರುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಬಾಕ್ಸಲ್ಲಿ ಬ್ಲಡ್ ಬಿದ್ದಿರುತ್ತೆ. ಅದನ್ನ ನೋಡಿ ಸ್ವಲ್ಪ ಭಯ ಆದ್ರೂ ಕೂಡ ಈ ಡೋರ್ನ ಓಪನ್ ಮಾಡಿ ಹೋಗ್ಬೇಕು ಅಂತ ಅನ್ನೋ ಒಂದು ಆಲೋಚನೆಯಲ್ಲಿ ಆ ಸಿಸರ್ನ ಎತ್ಕೊಂಡು ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಡೋರ್ ಅನ್ನೋದು ಓಪನ್ ಆಗೋದಿಲ್ಲ. ಆದ್ರೆ ಇನ್ನೊಂದು ಕಡೆ ನಮಗೆ ಗೊತ್ತಾಗುತ್ತೆ, ಆ ಬೋಟ್ ಒಂದು ಸಿಟಿ ಅಂದ್ರೆ ಒಂದು ಐಲ್ಯಾಂಡ್ ಹತ್ರಕ್ಕೆ ಬರ್ತಾ ಇದೆ ಅಂತ. ನಮ್ಮ ಹೀರೋನೂ ಕೂಡ ಒಂದು ಗ್ಲಾಸಿಂದ ಅದನ್ನ ನೋಡ್ಬಿಟ್ಟು ಬದುಕಬೇಕು ಅನ್ನೋ ಒಂದು ಆಸೆ ಉಂಟಾಗುತ್ತೆ. ಆವಾಗ ನಮ್ಮ ಹೀರೋ, ಪ್ಲೀಸ್ ನನ್ನನ್ನ ಬಿಟ್ಬಿಡಿ, ನಾನು ಮತ್ತೆ ಈ ಬೋಟ್ ಒಳಗಡೆಗೆ ಬರೋದಿಲ್ಲ ಸರ್. ಇದೇ ರೀತಿ ನಮ್ಮ ಹೀರೋ ಎಷ್ಟೇ ಕೂಗಾಡ್ತಾ ಇದ್ರೂ ಬೇರೆ ಕಡೆಯಿಂದ ನಮ್ಮ ಹೀರೋಗೆ ಸ್ವಲ್ಪನೂ ಕೂಡ ರೆಸ್ಪಾನ್ಸ್ ಅನ್ನೋದೇ ಬರೋದಿಲ್ಲ. ಇನ್ನೊಂದು ಕಡೆ ಈ ಬೋಟ್ ನದಿ ದಡದ ಹತ್ರಕ್ಕೆ ಹೋಗುತ್ತೆ. ಜಾಸ್ತಿ ಹೊತ್ತಾದ್ಮೇಲೆ ಆಟೋಮ್ಯಾಟಿಕ್ ಆಗಿ ಆ ಡೋರ್ಸ್ ಎಲ್ಲ ಓಪನ್ ಆಗೋಗ್ಬಿಡುತ್ತೆ. ನಮ್ಮ ಹೀರೋ ಆ ಬೋಟಿಂದ ಆಚೆಗಡೆಗೆ ಬಂದು ಈ ಬೋಟ್ನ ಓಡಿಸ್ಕೊಂಡು ಬಂದಿರೋನು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಹೇಳಿ ಅವನ ಪಕ್ಕದಲ್ಲೇ ಬಿದ್ದಿರೋ ಒಂದು ರಾಡ್ನ ಎತ್ಕೊಂಡು ಇವನು ಎಲ್ಲಿದ್ದಾನೆ ಅಂತ ಹುಡುಕಾಡೋದಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇವನ ಕಣ್ಣುಗಳಿಗೆ ಆ ವ್ಯಕ್ತಿ ಕಾಣೋದಿಲ್ಲ. ಹಾಗೆ ಇನ್ನೊಂದು ಕಡೆ ಈ ಬೋಟ್ ಆಟೋಮ್ಯಾಟಿಕ್ ಆಗಿ ಅದೇ ಸ್ಟಾರ್ಟ್ ಆಗೋಗ್ಬಿಟ್ಟು ಮತ್ತೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ನಮ್ಮ ಹೀರೋ ಅನ್ಕೊಂತಾನೆ, ಈ ಬೋಟಲ್ಲಿ ದೆವ್ವ ಏನಾದ್ರೂ ಇದೆಯಾ ಅಂತ. ಹಾಗೆ ಐಲ್ಯಾಂಡಲ್ಲಿ ಸ್ವಲ್ಪ ಮುಂದಕ್ಕೆ ಬಂದು ನೋಡಿದಾಗ ಸ್ವಲ್ಪ ಜನ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ, ನಮ್ಮ ಹೀರೋ ಸ್ಟಾರ್ಟಿಂಗಲ್ಲಿ ಒಂದು ಬೋಟ್ ಹಾಕೊಂಡು ಹೋಗಿರ್ತಾನಲ್ವಾ, ಅದೇ ಬೋಟು ಈ ನದಿ ದಡದ ಹತ್ರಕ್ಕೆ ಬಂದು ನಿಂತ್ಕೊಂಡಿರುತ್ತೆ. ನಮ್ಮ ಹೀರೋ ಆ ಬೋಟ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾನೆ. ಮೂವಿ ಲಾಸ್ಟಲ್ಲಿ ಆ ಮಿಸ್ಟೀರಿಯಸ್ ಬೋಟ್ 2 ಬೆಟ್ಟಗಳ ಮಧ್ಯದಲ್ಲಿ ಹೋಗಿ ಲಾಸ್ಟ್ಗೆ ನಮ್ಮ ಹೀರೋನ ನೋಡ್ತಾ ಇರುತ್ತೆ. ನಮ್ಮ ಹೀರೋ ಆ ಬೋಟ್ನ ನೋಡಿದಾಗ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ.